ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಥವಾ ಯಾವ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮುಟ್ಟಿಸಿಕೊಂಡವನು ಅಂತಕ್ಕಂಥ ಒಂದು ಸೆಕೆಂಡ್ PUC ನಲ್ಲಿ ಬರ್ತಕ್ಕಂಥ ಮೊದಲ ಒಂದು ಗದ್ಯ. ಆ ಗದ್ಯದವನ್ನ ಬರೆದಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ P ಲಂಕೇಶ್ ಅಂತ ಹೇಳಿ. ಇವರು ಕನ್ನಡದ ಪ್ರಖ್ಯಾತ ಲೇಖಕರು, ಕವಿಗಳು, ಮತ್ತೆ ಅದ್ರ ಜೊತೆಗೆ ಪತ್ರಿಕೋದ್ಯಮಿ ಅಂತಲೂ ಕೂಡ ಇವರನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಸೊ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನ ಸಲ್ಲಿಸೋದ್ರ ಮೂಲಕವಾಗಿ ಅವರು ತಮ್ಮ ಹೆಸರಿನಲ್ಲೇ ಲಂಕೇಶ್ ಪತ್ರಿಕೆ ಅಂತಕ್ಕಂಥ ವಾರಪತ್ರಿಕೆಯನ್ನು ಕೂಡ ಅವರು ಶುರುವನ್ನ ಮಾಡಿರ್ತಾರೆ. ಯಾವುದು? ಲಂಕೇಶ್ ವಾರಪತ್ರಿಕೆ. ಸೊ ಲಂಕೇಶ್ ವಾರಪತ್ರಿಕೆಯನ್ನ ಶುರು ಮಾಡೋದ್ರ ಜೊತೆಗೆ ಇವರು ಕನ್ನಡದಲ್ಲೂ ವಿಶೇಷವಾಗಿ ಸಾಹಿತ್ಯದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿರ್ತಕ್ಕಂಥವ್ರು. ಕವನಗಳನ್ನಾಗ್ಲಿ, ಕವನ ಸಂಕಲನಗಳನ್ನಾಗ್ಲಿ, ಕಥೆಗಳನ್ನಾಗ್ಲಿ, ಕಾದಂಬರಿಗಳನ್ನಾಗ್ಲಿ, ವಿಮರ್ಶೆಗಳನ್ನಾಗ್ಲಿ, ಅದರ ಜೊತೆಗೆ ಕೆಲವೊಂದು ಚಿತ್ರಗಳನ್ನ ನಿರ್ದೇಶಿಸುವ ಮೂಲಕವಾಗಿ ಪಲ್ಲವಿ ಅಂತಕ್ಕಂಥ ಒಂದು ಚಿತ್ರದ ನಿರ್ದೇಶನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿಟ್ಕೊಂಡಿರ್ತಕ್ಕಂತಹ ಒಂದು ಮಹಾನ್ ವ್ಯಕ್ತಿಯಾಗಿ ನಮಗೆ ಕಾಣ್ತಾ ಹೋಗ್ತಾರೆ. ಅದ್ರ ಮೂಲಕವಾಗಿ ಇವರು ಬರೆದಿರ್ತಕ್ಕಂಥ ಈ ಮುಟ್ಟಿಸಿಕೊಂಡವನು ಅಂತಕ್ಕಂಥ ಒಂದು ಕಥೆ ಏನ್ ಹೇಳಕ್ ಹೋಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮುಗ್ಧತೆ, ಅವನ ಸಣ್ಣತನ, ಮತ್ತೆ ಆತನೊಳಗೆ ಒಳಗಡೆ ಏನಿದೆಯಲ್ಲ ಆ ಜಾತಿ ಪ್ರಜ್ಞೆಯನ್ನ ನಮ್ಮ ಮುಂದೆ ತೋರಿಸ್ತಕ್ಕಂತಹ ಒಂದು ಸನ್ನಿವೇಶವನ್ನು ಅವರು ಕ್ರಿಯೇಟ್ ಮಾಡಿಕೊಡ್ತಾ ಹೋಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾಠವನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಮುಟ್ಟಿಸಿಕೊಂಡವನು ಅಂತ ಅಂದ್ರೆ ಏನು? ಇದು ನಮಗೆ ಬರ್ತಕ್ಕಂಥ ಮೊದಲ ಕ್ವಶನ್. ಏನು ಮುಟ್ಟಿಸಿಕೊಂಡವನು ಅಂತ ಹೇಳಿದ್ರೆ, ಕೆಳ ಜಾತಿಯ ಒಬ್ಬ ವ್ಯಕ್ತಿ ಮೇಲ್ಜಾತಿಯ ಒಬ್ಬ ವ್ಯಕ್ತಿಯನ್ನ ಮುಟ್ಟಿದ್ದಾಗ ಅವರ ಮನಸ್ಸಿನ ಒಳಗಡೆ ಆಗ್ತಕ್ಕಂಥ ವಿಭಿನ್ನತೆ ಅಥವಾ ಭಿನ್ನತೆಯನ್ನ ಈ ಒಂದು ಪಾಠ ಗುರುತಿಸ್ತಾ ಹೋಗತ್ತೆ. ಯಾಕೆ? ಸೊ ಹಳ್ಳಿಯಲ್ಲಿರ್ತಕ್ಕಂತಹ ಒಬ್ಬ ಮುಗ್ಧನಿಗೆ ಆಗ್ತಕ್ಕಂತಹ ಒಂದು ಜಾತಿ ವ್ಯವಸ್ಥೆಯ ಹಿನ್ನೆಲೆ ಅಥವಾ ಜಾತಿಯ ಮೂಲಕವೇ ಅವನ ಮನಸ್ಸಿನ ಆಳದಲ್ಲಿ ಉಂಟಾಗ್ತಕ್ಕಂತಹ ಒಂದು ಅಸಮಾನತೆ, ಅದಾದ ಮೇಲೆ ತಾನು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳಿ ಅವನಿಗೆ ಅರಿತುಕೊಳ್ಳೋದ್ರ ಮೂಲಕವಾಗಿ ಮತ್ತೆ ಆ ಜಾತಿ ವ್ಯವಸ್ಥೆ ಅಥವಾ ಅಸಮಾನತೆಯನ್ನ ಧಿಕ್ಕರಿಸ್ಕೊಂಡು ಹೊರಗೆ ಬರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕೂಡ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಪಾಠವನ್ನ ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪಾತ್ರಗಳು ಯಾರ್ಯಾರು ಬರ್ತಾರೆ? ಬಸಲಿಂಗ ಈ ಪಾಠದ ಮುಖ್ಯವಾಗಿರ್ತಕ್ಕಂತಹ ನಾಯಕ, ಸಿದ್ಲಿಂಗಿ ಅವನ ಹೆಂಡತಿ, ಡಾಕ್ಟರ್ ತಿಮ್ಮಪ್ಪ, ಸೊ ಇವನು ಸಂಪರ್ಕಿಸೋದು, ಡಾಕ್ಟರ್ ಚಂದ್ರಪ್ಪ ಇವನೇ ಸಂಪರ್ಕಿಸ್ತಾನೆ, ಅದನ್ನ ಹೇಳೋದು ಯಾರು ಅಂತ ಹೇಳಿದ್ರೆ ಚಂದ್ರಪ್ಪ. ಸೊ ರುದ್ರಪ್ಪ ಯಾರು ಅಂತ ಹೇಳಿದ್ರೆ ಬಸಲಿಂಗನ ಪರಿಚಯಸ್ಥ. ಇವರಿಷ್ಟು ಜನ ಈ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳು. ಸೊ ಹೀಗೆ ಇವಾಗ ಏನ್ ನೋಡ್ಬೋದು, ಪಾಠವನ್ನ ಅಥವಾ ಕಥೆಯನ್ನ ನೋಡ್ತಾ ಹೋಗೋಣ. ಸೊ ಬಸಲಿಂಗ ಮತ್ತೆ ಸಿದ್ಲಿಂಗಿ ಇವ್ರೇನು ಅಂತ ಹೇಳಿದ್ರೆ ಕೃಷಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಇವನು ಬಸಲಿಂಗ ಆಗ್ತಾನೆ, ಇವಳು ಸಿದ್ಲಿಂಗಿ ಆಗ್ತಾಳೆ. ಸೊ ಈ ಬಸಲಿಂಗನಿಗೆ ಈ ಕೆಲಸ ಅನ್ನೋದು ಜಾಸ್ತಿ ಇರೋದ್ರಿಂದ ಅವನಿಗೆಲ್ಲೂ ಕೂಡ ಫ್ರೀ ಅಂತಕ್ಕಂಥ ಒಂದು ಟೈಮ್ ಅನ್ನೋದು ಸಿಗ್ತಾ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಅವನು ಉಳುಮೆಯನ್ನ ಮಾಡೋದಕ್ಕೆ 2 ಎತ್ತುಗಳನ್ನ ಸಾಕೊಂಡಿರ್ತಾನಲ್ಲ, ಆ ಒಂದು 2 ಎತ್ತುಗಳಲ್ಲಿ ಒಂದು ಎತ್ತಿಗೆ ನೊಗವನ್ನ ಕಟ್ಟಿದ್ರೆ ಇನ್ನೊಂದು ಎತ್ತು ಮಲ್ಕೊಳ್ಬೇಕು ಅನ್ನೋದು ಒಂದ್ ರೀತಿ ಸೋಂಬೇರಿತನದಲ್ಲಿರ್ತಕ್ಕಂತಹ ಒಂದು ಎತ್ತು. ಸೊ ಅದರಿಂದ ಇವನ್ನ ಮಾರ್ಬಿಟ್ಟು ಏನಾದ್ರೂ ಅಂದ್ರೆ ಯಾವ್ದಾದ್ರು ಅದಲು ಬದಲು ರೀತಿಯಲ್ಲೋ ಅಥವಾ ಬಾರ್ಟರ್ ಸಿಸ್ಟಮ್ ಮೂಲಕವಾಗೋ ಇದನ್ನ ಮಾರಿ ಬೇರೆ ಒಂದನ್ನ ತೆಗೆದುಕೊಳ್ಬೇಕು. ಸೊ ಬೇರೆ ಒಂದನ್ನ ತೆಗೆದುಕೋಬೇಕು ಅಂತ ಹೇಳಿದ್ರೆ ನನಗೆ ಆ ರೀತಿಯಾಗಿರ್ತಕ್ಕಂಥ ಮಾತಿನ ಚಾತಿ ನನ್ನಲ್ಲಿಲ್ವಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತಿರ್ತಾನೆ ಅಂತ ಹೇಳಿದ್ರೆ, ಅವಾಗ ಅವನಿಗೆ ಮೈ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶಿವನೂರ ಸ್ವಾಮಿಗಳ ಹತ್ರ ಹೋಗಿ ತನ್ನ ಶುಶ್ರೂಷೆಯನ್ನು ಕೂಡ ತೋರಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಆ ಕಡೆಗೂ ಕೂಡ ಅವನು ಹೋಗ್ಬಿಟ್ಟು ಬರ್ತಾ ಇರ್ತಾನೆ. ಇದ್ರ ಮಧ್ಯದಲ್ಲಿ ಅವನಿಗೆ ಮತ್ತೆ ಅವರ ಮಗುಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗಿರುತ್ತೆ. ಇದೆಲ್ಲವನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ತಲೆನಲ್ಲಿ ಓಡ್ತಾ ಇರ್ತದೆ. ಅದ್ರ ಜೊತೆಗೆ ಈ ಎತ್ತುಗಳ ಮಾರಾಟದ ಬಗ್ಗೆಯೂ ಕೂಡ ಅವನ ತಲೆನಲ್ಲಿ ಏನಾಗ್ತಾ ಇರ್ತದೆ, ಯೋಚನೆ ಬರ್ತಾ ಇರುತ್ತೆ. ಸೊ ಯೋಚನೆ ಬರ್ತಾ ಇರೋದ್ರಿಂದ ಹೆಂಗೆ ಮಾರಾಟ ಮಾಡಬೇಕು, ಯಾವ ರೀತಿ ಸುಳ್ಳು ಹೇಳಬೇಕು ಅಥವಾ ಯಾವ ರೀತಿ ಮಾತನ್ನು ಹೇಳಬೇಕು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಅವನಿಗೆ ಏನು ಉಂಟಾಗತ್ತೆ ಅಂತ ಹೇಳಿದ್ರೆ, ಅವನಿಗೆ ಬರ್ತಕ್ಕಂಥ ಒಂದು ಐ ಪೈನ್ ಶುರುವಾಗತ್ತೆ. ವಾಟ್ ಇಸ್ ಐ ಪೈನ್ ಅಂದ್ರೆ ಕಣ್ಣು ನೋವು ಶುರುವಾಗತ್ತೆ. ಯಾರಿಗೆ? ಬಸಲಿಂಗನಿಗೆ. ಯಾವ ಕಣ್ಣು? ಎಡಗಣ್ಣು.
ಎಡಗಣ್ಣಿಗೆ ಅವನಿಗೆ ನೋವು ಶುರುವಾಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಅವನಿಗೆ ಶುರುವಾಗ್ತಾ ಇರೋದ್ರಿಂದ ಕಣ್ಣು ಎಲ್ಲ ಸ್ವಲ್ಪ ಮಂದವಾಗಿ ಕಾಣೋ ರೀತಿ ಆಗ್ತಾ ಇರುತ್ತೆ. ಅವನಿಗೆ ಸ್ವಲ್ಪ ಭಯನೂ ಕೂಡ ಶುರುವಾಗ್ತಾ ಹೋಗುತ್ತೆ. ಅವ್ನು ಯಾವಾಗ್ಲೂ ತೋರಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಅವನು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ತೋರಿಸ್ಕೊಂಡು ಬರ್ತಾನೆ. ತೋರಿಸ್ಕೊಂಡು ಬಂದಾಗ್ಲೂ ಕೂಡ ಅವನೇನ್ ಮಾಡ್ತಾನೆ, ಎಲ್ಲೂ ಕೂಡ ಇದು ವಾಸಿ ಅನ್ನೋದಾಗ್ಲಿ, ನೋವು ಅನ್ನೋದು ಕಡಿಮೆ ಆಗ್ಲಿ ಅಂತ ಏನು ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆ ಡಾಕ್ಟರ್ ಬರ್ದ್ಕೊಟ್ಟಿರ್ತಕ್ಕಂಥ ಕೆಲವೊಂದು ಲೇಹ್ಯ ಅಥವಾ ಔಷಧಿಗಳನ್ನ ಏನ್ ಮಾಡ್ತಾನೆ, ತೆಗೆದುಕೊಂಡ್ ಬರ್ತಾನೆ, ಹಚ್ಕೊಳ್ತಾನೆ. ಆ ಕಣ್ಣಿಗೆ ಹಾಗೆ ಉಪ್ಪಿನ ಶಾಖವನ್ನು ಕೂಡ ಕೊಟ್ಕೊಳ್ತಾನೆ. ಆದ್ರೂ ಕೂಡ ಏನಾಗತ್ತೆ, ಇಷ್ಟೆಲ್ಲ ಮಾಡ್ಕೊಂಡ ಮೇಲೂ ಕೂಡ ಕಣ್ಣು ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅವನ ಹೆಂಡತಿ ಸಿದ್ಲಿಂಗಿ ನಂಬ್ತಾ ಇರಲ್ಲ. ಇವನೇನೋ ನಾಟಕ ಮಾಡ್ತೀಯೇನೆ, ಯಾಕೆಂದ್ರೆ ಅವರ ಸ್ವಾಮೀಜಿ ಹತ್ರ ಹೋಗಿ ಬಂದಾಗ್ಲು, ಅವ್ರ ಡಾಕ್ಟರ್ ಹತ್ರ ಹೋಗಿ ಬಂದಾಗ್ಲೂ ಕೂಡ ಏನೂ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಇವನೇ ಏನೋ ಆಡ್ತಿದ್ದಾನೆ ಅಂತ ಹೇಳಿ ಅಂತಾರೆ. ಸೊ ಹೀಗೆ ಇರ್ಬೇಕಾದಾಗ ಯಾರು ಹೇಳಿದ್ರು ಕೂಡ ಅವನ ಮಾತನ್ನ ನಂಬ್ತಾ ಇರೋದಿಲ್ಲ. ಇದೇ ಸಂದರ್ಭದಲ್ಲಿ ಯಾರೋ ಒಬ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಂತ ಒಬ್ರು ಇರ್ತಾರೆ. ಅವ್ರ ಹತ್ರ ನೀವು ಹೋಗಿ ತೋರ್ಸಿದ್ರೆ ನಿಮಗ್ ಬಂದಿರತಕ್ಕಂಥ ಕಣ್ಣು ನೋವು ವಾಸಿ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ, ದಿಕ್ಕು ದಿವಾಳಿ ಇಲ್ಲದೆ ಇರತಕ್ಕಂತಹ ಒಂದು ಜಾಗ. ಅಲ್ಲಿಗೆ ಯಾರು ಹೋಗ್ತಾರೆ ಅಂದ್ರೆ ದಿಕ್ಕು ದಿವಾಳಿ ಇಲ್ಲಿರ್ತಕ್ಕಂಥವ್ರು ಹೋಗ್ತಾರೆ. ಸೊ ಅದ್ರ ಜೊತೆಗೆ ಇವನೇನ್ ಮಾಡ್ತಾನೆ, ಹೋಗದ ನೋಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಒಂದು ದಿನ ಏನ್ ಮಾಡ್ತಾನೆ, ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಇವನು ಬರ್ತಾನೆ. ಅವರು ತುಂಬಾ ಬ್ಯುಸಿ ಆಗಿರ್ತಕ್ಕಂಥ ಡಾಕ್ಟರ್. ಸೊ ಅವ್ರ ಹತ್ರ ಬಂದಾಗ 6 ಜನ ಏನು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಇವನ ಸರದಿಯು ಕೂಡ ಬರ್ತದೆ. ಅದಾದ್ಮೇಲೆ ತನ್ನ ಒಳಗಿನ ನೋವು ಅಂದ್ರೆ ತನ್ನ ನೋವು, ನಿದ್ರೆ, ನೆಮ್ಮದಿ ಎಲ್ಲ ಏನ್ ಕೆಡ್ಸಿತ್ತಲ್ಲ ಅದೆಲ್ಲವನ್ನ ಅವನು ಹೇಳ್ತಾನೆ. ಅದಕ್ಕೆ ಇವರು ತಿಮ್ಮಪ್ಪ ಏನ್ ಮಾಡ್ತಾರೆ, ಕಣ್ಣಿನ ಟೆಸ್ಟ್ ಅನ್ನು ಮಾಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಮಾಡಿದ ಮೇಲೆ ಸೊ ಅವನಿಗೆ ಅವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ಕಣ್ಣು ವಾಸಿ ಆಗತ್ತೆ, ಅಥವಾ ಕಣ್ಣಿಗೆ ಬಂದಿರತಕ್ಕಂತಹ ರೋಗ ಏನಿದೆಯಲ್ಲ ವಾಸಿ ಆಗತ್ತೆ, ಅದಕ್ಕೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಆಪರೇಷನ್ ಆಗ್ಬೇಕು, ಓಕೆನಾ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಅವನು ಮಾಡಿ ಅಂತ ಹೇಳ್ತಾನೆ. ಅದಾದ್ಮೇಲೆ ವಿಶ್ವಾಸದಿಂದ ಅವ್ರ ಜೊತೆಗೆ ಮಾತಾಡ್ತಾರೆ. ಅದಾದ್ಮೇಲೆ ಕೆಲಸ ಎಲ್ಲ ಆಸ್ಪತ್ರೆಗೆ ಅವನ ಕೆಲಸವನ್ನೆಲ್ಲ ಮುಗಿಸ್ಕೊಂಡು, ಅಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತೆ ಮಾರನೇ ದಿನ ಬರಕ್ಕೆ ಹೇಳಿರ್ತಾರಲ್ಲ ಆ ಟೈಮ್ಗೆ ಅವನು ತನ್ನ ಕೆಲಸಗಳನ್ನೆಲ್ಲವನ್ನ ಮುಗಿಸ್ಕೊಂಡು ಮತ್ತೆ ಡಾಕ್ಟರ್ ತಿಮ್ಮಪ್ಪರ ಹತ್ರಕ್ಕೆ ಬರ್ತಾನೆ. ಸೊ ತಿಮ್ಮಪ್ಪನವರೇ ಅವನಿಗೋಸ್ಕರ ಯಾವಾಗ ಬರ್ತಾನೆ ಅಂತ ಹೇಳಿ ವೆಯ್ಟ್ ಮಾಡೋದು ಕೂಡ ಆ ಒಬ್ಬ ವ್ಯಕ್ತಿಯ ವಿಶೇಷತೆಯನ್ನ ತೋರಿಸ್ತಾ ಹೋಗುತ್ತೆ. ಸೊ ಅವಾಗ ಅವನ್ ಬಸಲಿಂಗ ಬರ್ತಾನೆ. ಅವನ ಮೇಲೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಪ್ರೀತಿ ಇವೆಲ್ಲವೂ ಕೂಡ ತಿಮ್ಮಪ್ಪನವ್ರಿಗೆ ಬೆಳೆದಿರುತ್ತೆ ಅವನ ಮೇಲೆ. ಅದಾದ್ಮೇಲೆ ಅವನ ಹೊಲ, ಎತ್ತು, ಮಗು ಅವರ ಎಲ್ಲದ್ರ ಬಗ್ಗೆನೂ ವಿಚಾರಿಸ್ಕೊಳ್ತಾರೆ. ಅದಾದ್ಮೇಲೆ ತಿಮ್ಮಪ್ಪ ಬಸಲಿಂಗನನ್ನ ಆಪರೇಷನ್ಗೆ ಸಿದ್ಧಗೊಳಿಸ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾರೆ. ಅವನ ಕೈ ಹಿಡ್ಕೊಂಡು ಹೇಳ್ತಾರೆ, ನೋಡಪ್ಪ ಇದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ನೀನೇನ್ ಮಾಡ್ಬೇಕು, 2 ವಾರ ತಲೆಗೆ ನೀರನ್ನ ಹಾಕ್ಲೇಬಾರ್ದು. ನೀರ್ ಬಿದ್ರೆ ಕಣ್ಣು ಕೆಟ್ಟೋಗೋ ಅಪಾಯ ಇರ್ತದೆ ಅಂತ ಹೇಳಿ ಅವರು ಮೊದಲೇ ಎಚ್ಚರಿಕೆ ಮತ್ತು ಸೂಚನೆಯನ್ನು ಕೊಟ್ಟಿರ್ತಾರೆ. ಸೊ ಅವಾಗ ಹೇಳದ ಮೇಲೆ ತಿಮ್ಮಪ್ಪನವ್ರು ಇಷ್ಟೊಂದು ಪ್ರೀತಿಯಿಂದ ನನ್ನ ಕಾಳಜಿಯನ್ನ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ಮೇಲೆ ಅವನಿಗೂ ಕೂಡ ಅವ್ರ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಪ್ರೀತಿ ಅನ್ನೋದು ಬೆಳೀತದೆ. ಅದಾದ್ಮೇಲೆ ಆಪರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಇವನ ಹೆಂಡತಿ ಇದ್ದಾಳಲ್ಲ ಸಿದ್ಲಿಂಗಿ, ಇವಳಿಗೆ ಡಾಕ್ಟರ್ ತಿಮ್ಮಪ್ಪನವರು ಒಲೆಯರು ಅನ್ನೋದು ಗೊತ್ತಾಗ್ಬಿಟ್ಟಿರತ್ತೆ. ನನಗ್ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಅವಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾರ ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಈ ತರ ನಾವು ಇಂಥವ್ರು ಅಂತ ಹೇಳಿ ನಮ್ಮನ್ನು ಮುಟ್ಬೋದಿತ್ತಲ್ವಾ, ಅದನ್ನ ಮೊದಲೇ ಅವ್ರು ಹೇಳ್ಬೇಕಿತ್ತಲ್ವಾ, ಹೇಳ್ದಲೆ ಯಾಕೆ ನಮ್ಮನ್ನು ಮುಟ್ಬಿಟ್ರು ಅಂತ ಹೇಳಿ ಇವನಿಗೂ ಕೂಡ ಒಳ ಮನಸ್ಸಿನಲ್ಲಿ ಹೇಳ್ತಾ ಹೋಗ್ತಾ ಇರತ್ತೆ. ಅದಾದ್ಮೇಲೆ ತಿಮ್ಮಪ್ಪನವರು ಹೇಳಿರ್ತಾರೆ, ಏನು ತಲೆಗೆ ನೀರನ್ನ ಸೋಕಿಸ್ಬೇಡ ಅಂತ ಹೇಳಿ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಸಿದ್ಲಿಂಗಿ ಏನ್ ಮಾಡ್ತಾಳೆ, ಬಿಸಿ ಬಿಸಿ ನೀರನ್ನ ಅವನ ತಲೆ ಮೇಲೆ ಹಾಕ್ತಾರೆ. ಅದಾದ್ಮೇಲೆ ಅಂದ್ರೆ ಸ್ನಾನ ಆದ್ಮೇಲೆ ಎಲ್ಲವೂ ಕೂಡ ಹೋಯ್ತು ಅಂತ ಹೇಳಿ ಅನ್ಕೊಳ್ತಾನೆ. ಅವಾಗ ಮನಸ್ಸು ಹಗುರ ಆಗಿರತ್ತೆ. ಅದಾದ್ಮೇಲೆ ಮತ್ತೆ ಅವನಿಗೆ ಏನಾಗ್ತಾ ಹೋಗುತ್ತೆ, 2 ದಿನ ಕಳೆದ ಮೇಲೆ ಮತ್ತೆ ಆ ಕಣ್ಣಿನಲ್ಲಿ ನೋವು ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತಾನೆ, ತಿಮ್ಮಪ್ಪನವ್ರ ಹತ್ರ ಅವನು ಹೋಗೋದಿಲ್ಲ, ಬೇರೆ ಬೇರೆ ಡಾಕ್ಟರ್ಗಳು ಯಾರ್ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ತೋರಿಸ್ಕೋಬೇಕು ಅಂತ ಹೇಳಿ ಬೇರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ಮತ್ತೆ ಔಷಧಿಗಳನ್ನ ತೆಗೆದುಕೊಂಡು ಬರ್ತಾನೆ ಇರುತ್ತೆ. ಆದ್ರೂ ಕೂಡ ಅವನಿಗೆ ಅದು ಸರಿ ಹೋಗ್ತಾನೆ ಇಲ್ಲ. ಅದೆಲ್ಲ ಆದ್ಮೇಲೆ ಏನ್ ಸರಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಎಗೈನ್ ಮತ್ತೆ ತಿಮ್ಮಪ್ಪನವ್ರ ಹತ್ರಕ್ಕೆ ಅವನು ಮತ್ತೆ ಹೋಗ್ತಾನೆ. ಹೋದ್ಮೇಲೆ ಬಸಲಿಂಗ ಏನ್ ಮಾಡ್ತಾನೆ, ನಾನು ನೀರನ್ನ ಸೋಕ್ಸೇ ಇಲ್ಲ, ಆದ್ರೂ ಕೂಡ ಹಿಂಗಾಗಿದೆ ಅಂತ ಹೇಳಿ ಅವನು ಸುಳ್ಳನ್ನ ಹೇಳ್ತಾನೆ. ಆದ್ರೂ ಅವನು ಸುಳ್ಳು ಹೇಳ್ತಾ ಇರ್ಬೇಕಾದಾಗ ಅವನ ದೇಹ ಕಂಪಿಸ್ತಾ ಇರೋದನ್ನ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಸೊ ಅವಾಗ ತಿಮ್ಮಪ್ಪನವ್ರೆ ಕೇಳ್ತಾರೆ, ನೋಡಪ್ಪ ಏನಾಯ್ತು ಅದನ್ನ ನೇರವಾಗಿ ನನಗೆ ಹೇಳು ಅಂತ ಹೇಳ್ಬಿಟ್ಟು. ಆಮೇಲೆ ಅವನೇನ್ ಹೇಳ್ತಾನೆ, ಹೆಂಗಾದ್ರೂ ಮಾಡಿ
ಅದನ್ನೆಲ್ಲ ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಆದದ್ದು ಏನೇನಾಯ್ತೋ ಅದೆಲ್ಲವನ್ನ ಹೇಳ್ತಾನೆ. ಅದಾದ್ಮೇಲೆ ಕೊನೆಗೆ ಅವನು ಕೇಳ್ತಾನೆ ಮತ್ತೇನು, ಹೆಂಗಾದ್ರೂ ಮಾಡಿ ನಂಗೆ ಇನ್ನೊಂದ್ಸಲ ಆಪರೇಷನ್ ಮಾಡ್ಬಿಡಿ, ಈ ಸಲ ನೀವು ಹೇಳ್ದಂಗೆ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿ. ಅವಾಗ ತಿಮ್ಮಪ್ಪನವರು ಕತ್ತು ಅಲ್ಲಾಡಿಸ್ತಾರೆ, ಆಪರೇಷನ್ ಏನು ಮಾಡೋದು ಬೇಡ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತಾನೆ ಅದನ್ನ ಹಚ್ಕೋ ಅಂತ ಹೇಳ್ತಾರೆ. ಸೊ ಆ ತಕ್ಷಣಕ್ಕೆ ಬಸಲಿಂಗನಿಗೆ ಏನ್ ಬಂದ್ಬಿಡತ್ತೆ, ಕೋಪ ಬಂದ್ಬಿಡತ್ತೆ, ಸಿಟ್ಟಾಗ್ಬಿಡತ್ತೆ. ತನ್ನ ಜಾತಿಯನ್ನ ಕೆಡಿಸಿರ್ತಕ್ಕಂಥ ತಿಮ್ಮಪ್ಪ ನನ್ನ ಬಗ್ಗೆ ಈ ರೀತಿ ನಿರ್ಲಕ್ಷ್ಯ ಬೆಳೆಸ್ಕೊಳ್ತಾನ, ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಇವನು ಅಂತ ಹೇಳಿ ಅನ್ಕೊಳ್ತಾನೆ. ಆದದ್ದನ್ನೆಲ್ಲ ತನ್ನ ಬಲ್ಲವರು ಹೇಳ್ಕೊಂಡು ತಿಮ್ಮಪ್ಪನವ್ರ ಮೇಲೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳ್ಕೊಂಡು ಅವ್ರ ಬಗ್ಗೆ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾ ಇರ್ತಾನೆ. ಆ ಸುಳ್ಳುಗಳನ್ನ ಇವನೇ ಕೊನೆಯದಾಗಿ ಏನ್ ಅನ್ಕೊಳ್ತಾನೆ, ಅದೇ ಸತ್ಯ ಇರ್ಬೋದು ಅಂತಾನು ಅನ್ಕೊಂಡ್ಬಿಡ್ತಾನೆ. ಸುಳ್ಳೆ ಸತ್ಯವಾಗಿ ಕಾಣುತ್ತೆ ಯಾರಿಗೆ, ಬಸಲಿಂಗನ್ಗೆ. ಸೊ ಅದಾದ್ಮೇಲೆ ಇದೇ ಒಂದು ಸುಳ್ಳಿನ ಧಾಟಿ ಯಾವ್ದಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ, ಎತ್ತನ್ನ ಮಾರಾಟ ಮಾಡೋದಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿ ಅನ್ಕೊಳ್ತಾನೆ. ಅದಾದ್ಮೇಲೆ ಇದು ಅವನ ಕುಟುಂಬಕ್ಕೂ ಕೂಡ ಸಹಾಯ ಆಗತ್ತೆ ಅಂತ ಹೇಳಿ ಅವನು ಅನ್ಕೊಳ್ತಾನೆ. ಇದಾದ್ಮೇಲೆ ಅವನ ಎಡಗಣ್ಣು ಪೂರ್ತಿಯಾಗಿ ನೋವು ಹೋಗ್ತಾ ಇದೆ. ಅದಾದ್ಮೇಲೆ ಬಲಗಣ್ಣಲ್ಲೂ ಕೂಡ ಅವನಿಗೆ ನೋವು ಅನ್ನೋದು ಕಾಣಿಸ್ಕೊಳ್ತಾ ಹೋಗ್ತದೆ. ಅವನಲ್ಲಿರ್ತಕ್ಕಂಥ ಮುಗ್ಧತೆ ಎಲ್ಲವೂ ಕೂಡ ಪೂರ್ತಿಯಾಗಿ ಹೋಗ್ತಾ ಇದೆ. ಅದಾದ್ಮೇಲೆ ಬೇರೆ ಬೇರೆಯವರ ಮಾತುಗಳನ್ನ ಕಟ್ಟಿಕೊಂಡು ಬೇರೆ ಬೇರೆಯವರಾಗಿರ್ತಕ್ಕಂಥ ಡಾಕ್ಟರ್ಗಳನ್ನ ಮತ್ತೆ ಅವನು ಸಂಧಿಸ್ತಾ ಹೋಗ್ತಾನೆ. ಅವನೇ ಅಂದ್ರೆ ಅದೇ ಲಿಂಗಾಯತ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿ ರುದ್ರಪ್ಪನನ್ನ ಜೊತೆಲಿ ಕರ್ಕೊಂಡು ಬೇರೆ ಬೇರೆ ಡಾಕ್ಟರ್ ಹತ್ರಕ್ಕೆಲ್ಲ ಹೋಗ್ತಾನೆ. ಸೊ ಬೇರೆ ಬೇರೆ ಡಾಕ್ಟರ್ ಹತ್ರಕ್ಕೆಲ್ಲ ಹೋಗಿದ್ದಾಗ ಡಾಕ್ಟರ್ಗಳೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಆಪರೇಷನ್ ಬೇಕಾಗಿತ್ತ, ಡಾಕ್ಟರ್ ತಿಮ್ಮಪ್ಪ ಅವ್ರಿಗೆ ಬುದ್ಧಿನೇ ಇಲ್ಲ, ಆಪರೇಷನ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಔಷಧಿ ನೀಡ್ಕೊಂಡು ವಿತವಚನವನ್ನ ಹೇಳ್ಬಿಟ್ಟು ಅವನಲ್ಲಿ ಕಳಿಸ್ತಾ ಹೋಗ್ತಾರೆ. ಆದ್ರೂ ಕೂಡ ಅವನಿಗೆ ಏನಾಗ್ತಾ ಇದೆ, ಒಂದ್ ರೀತಿಯ ನೋವು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕೊನೆಯದಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಉಡಾಫೆ ಅವನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇರ್ತಕ್ಕಂಥ ತಿಮ್ಮಪ್ಪನವರು ಸುಮ್ಮನೆ ಇರ್ತಾರೆ. ಅವರು ತಿಮ್ಮಪ್ಪನವರು ದೊಡ್ಡ ವ್ಯಕ್ತಿಗಳು. ಸೊ ಇವನು ಅವ್ರ ಮುಂದೆ ಸಣ್ಣ ವ್ಯಕ್ತಿತ್ವವನ್ನ ತೋರಿಸೋ ರೀತಿನಲ್ಲಿ ಆಗ್ತಾನೆ. ಅದಾದ್ಮೇಲೆ ಒಂದ್ಸಲ ಅವ್ರ ಹತ್ರ ಬಂದಾಗ ಮತ್ತೆ ತಿಮ್ಮಪ್ಪನವ್ರ ಹೇಳ್ತಾರೆ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದ್ರೆ ನಿನ್ನಂತ ಮುಗ್ಧ ಮನುಷ್ಯನಲ್ಲೂ ಕೂಡ ಈ ಮುಟ್ಟುವಿಕೆ ನಾನು ಸಹಿಸದೆ ಇದ್ದದ್ದನ್ನು ಮಾಡಿದೆ ಅಥವಾ ಊಹಿಸದೆ ಇದ್ದದ್ದನ್ನ ಮಾಡಿದೆ. ನಾನು ಮುಟ್ಟಿದ್ದು ಒಬ್ಬ ರೋಗಿಗೆ ನಾನೇನ್ ಶುಶ್ರೂಷೆ ಮಾಡಬೇಕು ಅಷ್ಟದ್ ಮಾತ್ರ. ಆದ್ರೆ ನನ್ನ ಮುಟ್ಟುವಿಕೆಯಲ್ಲೂ ಕೂಡ ನೀವು ಜಾತಿಯನ್ನ ನೋಡ್ತೀರಾ ಅಂತ ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ. ಸೊ ಆದ್ರಿಂದ ನೀನೇನ್ ಮಾಡಪ್ಪ, ಈಗ ನೀನ್ ನನ್ನ ಮುಟ್ಟೋದ್ರಿಂದ ನಿನ್ಗೆ ಒಂದ್ ರೀತಿ ಅಂದ್ರೆ ಜಾತಿ ಅಸಮಾನತೆ ಆಗತ್ತಲ್ವಾ. ಸೊ ಆದ್ರಿಂದ ನನ್ನಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಇನ್ನೊಬ್ಬ ಡಾಕ್ಟರ್ ಚಂದ್ರಪ್ಪ ಅಂತಿದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ನಿಮ್ಗೆ ಏನೇನ್ ಬೇಕು ಸಹಾಯ ಅಥವಾ ಶುಶ್ರೂಷೆಯನ್ನೆಲ್ಲವನ್ನ ಮಾಡ್ತಾರೆ ಅಂತ ಹೇಳಿ ಅವ್ರ ಹತ್ರಕ್ಕೆ ಕಳಿಸ್ತಾನೆ. ಕಳಿಸಿದಾಗ ರುದ್ರಪ್ಪನ ಮೂಲಕವಾಗಿ ಚಂದ್ರಪ್ಪನ ಜಾತಿ ವಿಚಾರವನ್ನೆಲ್ಲ ಕೇಳ್ಕೊಂಡು ನಮ್ಗಿಂತ ಒಂದು ತಕ್ಕನಾಗಿರ್ತಕ್ಕಂಥ ಒಂದು ಜಾತಿಯಲ್ಲಿ ಇರ್ತಕ್ಕಂಥವ್ರು, ಸೊ ಅವ್ರ ಹತ್ರ ಅವನು ಹೋಗ್ತಾನೆ. ಅದಾದ್ಮೇಲೆ ಅದೆಲ್ಲ ಏನೇನಾಗಿತ್ತೋ ಅದೆಲ್ಲವನ್ನ ಪೂರ್ತಿ ಅವನ ಹತ್ರ ಹೇಳ್ತಾನೆ. ಚಂದ್ರಪ್ಪ ಅವಾಗ ಒಂದು ಮಾತು ಹೇಳ್ತಾನೆ, ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವೇ ಇಲ್ಲ. ಈ ವೈದ್ಯ ಲೋಕದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಸೊ ಅಂತ ಪ್ರತಿಭಾವಂತ ಡಾಕ್ಟರೇ ಇದಾಗಲ್ಲ ಅಂತ ಹೇಳಿ ನನ್ನ ಹತ್ರ ಕಳಿಸಿರಂದ್ರೆ ನನ್ನದನ್ನು ಕೂಡ ಆಗೋದಿಲ್ಲ, ನೀವು ಅವ್ರ ಹತ್ರನೇ ಹೋಗ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಅದನ್ನ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂಥ ತಿಮ್ಮಪ್ಪ ಏನ್ ಮಾಡ್ತಾನೆ, ರುದ್ರಪ್ಪನಿಂದ ಹೊರಗೆ ಬರ್ತಾನೆ. ಸ್ವಲ್ಪ ಹೊತ್ತು ಏನೂ ಕೂಡ ಮಾತಾಡೋದಿಲ್ಲ, ಹಾಗೆ ಇರ್ತಾನೆ. ಅದಾದ್ಮೇಲೆ ಮತ್ತೆ ಈ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ, ಯಾವುದು ಬಲಗಣ್ಣನ್. ಅದಾದ್ಮೇಲೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠ ಇವೆಲ್ಲವೂ ಕೂಡ ಅವನ ಕಣ್ಣ ಯಾವುದು ಕೂಡ ಉಳಿಸಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅದಾದ್ಮೇಲೆ ತನ್ನ ನೋವು, ದೈಹಿಕವಾಗಿರ್ತಕ್ಕಂಥ ಮತ್ತೆ ಮಾನಸಿಕವಾಗಿರ್ತಕ್ಕಂಥ ನೋವನ್ನ ಮೀರಿ ಏನ್ ಮಾಡ್ತಾನೆ, ಮತ್ತೆ ಅವ್ರ ತಿಮ್ಮಪ್ಪನವ್ರ ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ನೇರವಾಗಿ ತಿಮ್ಮಪ್ಪನವ್ರ ಹತ್ರಕ್ಕೆ ಬರ್ತಾನೆ. ಬಂದು ಅವನು ಬಲಗಣ್ಣಲ್ಲಿ ಏನ್ ಬರ್ತಾ ಇದೆ, ನೀರು ಬರ್ತಾ ಇದೆ, ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾನೆ. ತಿಮ್ಮಪ್ಪ ಇವಾಗ ಏನೂ ಕೂಡ ಮಾತಾಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರು ನಿಂತಿದ್ದಾರೆ. ಅವ್ರಿಗೆ ಏನಾಗ್ತದೆ, ಆದ್ರೂ ಕೂಡ ತಿಮ್ಮಪ್ಪನಿಗೆ ಅವನ ಮೇಲೆ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಪ್ರೀತಿಯ ಭಾವನೆ ಅವರಲ್ಲಿ ಬೆಳೆದಿರುತ್ತೆ. ಯಾಕೆಂದ್ರೆ ಅವನಲ್ಲಿ ಆ ಮುಗ್ಧತೆಯನ್ನ ಕಳ್ಕೊಂಡು ಮತ್ತೆ ಮುಗ್ಧತೆಯನ್ನ ಕಟ್ಕೊಂಡು ಬಂದಿಯನಲ್ವಾ ಅಂತ ಹೇಳಿ, ಅವನ ಜಾತಿ ಯಾವ್ದಾದ್ರೂ ಇರ್ಲಿ, ಏನಾದ್ರೂ ಆಗ್ಲಿ ಅಂತ ಹೇಳಿ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯತ್ವ. ಇಂಥ ಸಣ್ಣತನವನ್ನ ನಾವ್ಯಾಕೆ ಈ ಮುಂಚೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಏನ್ ಹೇಳ್ತಾರೆ, ಬಸಲಿಂಗನನ್ನ ಹಿಡ್ಕೊಂಡು ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಅಂದ್ರೆ ಬರ್ತಾ ಇದೆ, ಅಂದ್ರೆ ಆ ವ್ಯಕ್ತಿಯನ್ನ ನೋಡಿದಾಗ. ಸೊ ಅವಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ, ಈ ಒಂದು ಕಣ್ಣಿಗೂ ಕೂಡ ನಾನು ಶುಶ್ರೂಷೆಯನ್ನ ಮಾಡ್ತೀನಿ, ಆದ್ರೆ ಈ ಸಲ ನೀನು ತಲೆಗೆ ನೀರನ್ನ ಸೋಂಕಿಸ್ಬಾರ್ದು, ಅವಾಗ ಕಣ್ಣು ಸರಿ ಹೋಗತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಸಲಿಂಗ ಏನ್ ಮಾಡ್ತಾನೆ, ಇಲ್ಲಿವರೆಗೂ ಸುಳ್ಳುಗಳನ್ನೆಲ್ಲವನ್ನ ಹೇಳ್ಕೊಂಡ್ ಬಂದಿದ್ದಲ್ಲ, ಅದನ್ನೆಲ್ಲ ಮಾಫಿ ಮಾಡ್ಕೊಂಡು ಇವಾಗ ಅವ್ರ ಬಗ್ಗೆ ಒಳ್ಳೆ ಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗ್ತಾನೆ.
ಸೊ ಪಾಠ ನಮಗೆ ಏನನ್ನ ತೋರಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಮನುಷ್ಯತ್ವ ಯಾವ ರೀತಿ ಇರಬೇಕು, ಜಾತಿ ಅಸಮಾನತೆಯ ಮೂಲಕವಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಮನುಷ್ಯತ್ವವನ್ನ ಯಾವ ರೀತಿಯಲ್ಲಿ ನಾವು ಹಾಳು ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಇದರ ಮೂಲಕವಾಗಿ ನಾವು ಮನುಷ್ಯರಾಗಿ ಬೆಳಿಬೇಕು, ಬಾಳ್ಬೇಕು ಅನ್ನೋದನ್ನ ಈ ಪಾಠ ತೋರಿಸ್ತಾ ಹೋಗುತ್ತೆ. ಸೊ ಪಿ ಲಂಕೇಶ್ ಇವರು ಈ ಕಥೆಯ ಕಥಾಕಾರರು. ಸೊ ಆವಾಗಲೇ ಹೇಳಿದಾಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ, ಕವನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಅದಾದಮೇಲೆ ಕೆಲವೊಂದು ಚಿತ್ರಗಳನ್ನು ಕೂಡ ಅವರು ನಿರ್ದೇಶಿಸಿದ್ದಾರೆ. ಅದಾದಮೇಲೆ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಸೊ ಇದಿಷ್ಟು ಅವರಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳು ಅಂತ ಹೇಳಿ ಅನ್ಕೊಳ್ತೀನಿ. ಥ್ಯಾಂಕ್ ಯು.